ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರು ನಾವು ಬೆಳೆದಿರುವಂತಹ ಕಬ್ಬಿಗೆ ಸರ್ಕಾರ ಸರಿಯಾದಂತಹ ಬೆಂಬಲ ಬೆಲೆ ನೀಡಬೇಕು ಅನ್ನೋದಕ್ಕೋಸ್ಕರ ಹೋರಾಟ ನಡೀತಾನೆ ಬರ್ತಾ ಇದೆ. ಅಂಡ್ ಹೋರಾಟ ಪ್ರತಿಭಟನೆ ಆರಂಭ ಆಗಿ 9 ದಿನಗಳ ನಂತರ ಸರ್ಕಾರ 3,100 ರಿಂದ 3,300 ರೂಪಾಯಿ ನಿಗದಿ ಮಾಡ್ತೀವಿ ಅಂತ ಏನೋ ನಿರ್ಧಾರವನ್ನ ಕೈಗೊಂಡಾಯ್ತು. ಅದಕ್ಕೂ ಕೂಡ ರೈತರು ಇಲ್ಲ ನಮಗೆ 3,500 ರೂಪಾಯಿ ಬೆಲೆಯನ್ನ ನಿಗದಿ ಮಾಡಬೇಕು ಅಂತ ಮತ್ತೆ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಓಕೆ, ಪ್ರತಿಭಟನೆ ಮಾಡ್ತಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ, ನಾವು ಬೆಳೆದಿರುವಂತಹ ಬೆಳೆಗೆ ಸರಿಯಾದ ಬೆಲೆ ಸಿಗಬೇಕು ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಎಲ್ಲಾನು ಸರಿ, ಆದರೆ ಆ ಒಂದು ಹೋರಾಟದ ಸಂದರ್ಭದಲ್ಲಿ ನೀವು ವಾಹನಗಳನ್ನ ಸುಟ್ಟು ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ, ಏನಕ್ಕೆ ವಾಹನಗಳನ್ನ ಏನಕ್ಕೆ ಸುಡ್ತೀರಾ? 100ಕ್ಕಿಂತ ಹೆಚ್ಚಿನ ಟ್ರ್ಯಾಕ್ಟರ್ಗಳನ್ನ ಸುಟ್ಟಿರುವಂತದ್ದಾಗಿರ್ಬೋದು, ಜೊತೆಗೆ ಆ ಟ್ರ್ಯಾಕ್ಟರ್ನಲ್ಲಿ ಇದ್ದಂತಹ ಕಬ್ಬು ಸಮೇತ ಬೆಂಕಿ ಹಚ್ಚಿದೀರಾ. ಅವಶ್ಯಕತೆ ಇಲ್ಲ ಆಯ್ತಾ? ನೀವು ಬೆಳೆದಿರುವಂತಹ ಬೆಳೆಗೆನೆ ಸರ್ಕಾರ ಸರಿಯಾದ ಬೆಂಬಲ ಬೆಲೆ ಕೊಡೋದಕ್ಕೆ ತುಂಬಾ ಯೋಚನೆ ಮಾಡ್ತಿದೆ. ಅವ್ರು ಬೇಕಾದ್ರೆ ಕೋಟಿ ಕೊಟ್ಲೆ ಅವ್ರು ಎಷ್ಟಾದ್ರೂ ಲೂಟಿ ಮಾಡ್ಲಿ, ಅದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ರೈತರಿಗೆ ಸರಿಯಾದ ಬೆಂಬಲ ಬೆಲೆ ಕೊಡಬೇಕು ಅಂದ್ರೆ ಯೋಚನೆ ಮಾಡಿ ಆ ಮೀಟಿಂಗ್ ಈ ಮೀಟಿಂಗ್ ಏನೇನೋ ಮಾಡಿ ಕೊನೆಗೆ ಯಾವ್ದೋ ಒಂದು ನಿರ್ಧಾರಕ್ಕೆ ಬಂದು ನಿಲ್ತಾರೆ. ಇನ್ನು ನಿಮಗೆ ಬೆಳೆದಿರುವಂತಹ ಬೆಳೆಗೆ ಸರಿಯಾದ ಬೆಲೆ ಕೊಡ್ತಾ ಇಲ್ಲ ಅಂತ ಅಂದ್ಮೇಲೆ ನೀವು ಲಕ್ಷಾಂತರ ರೂಪಾಯಿ ಹಾಕಿ ನಿಮ್ಮ ರೈತಾಪಿ ಕೆಲಸಗಳಿಗೆ ಅನುಕೂಲ ಆಗ್ಲಿ ಅಂತ ನೀವು ಏನು ಪರ್ಚೇಸ್ ಮಾಡಿರುವಂತಹ ಟ್ರ್ಯಾಕ್ಟರ್ ಜವಾಬ್ದಾರಿಯನ್ನ ಅವ್ರು ಹೊತ್ಕೊಳ್ತಾರ. ಇವಾಗೇನೋ ಎಲ್ರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ನಾನು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕಿಚ್ಚಲ್ಲಿ ನೀವು ನಿಮ್ಮ ವಾಹನಗಳನ್ನೇನೋ ಸುಟ್ಟು ಭಸ್ಮ ಮಾಡ್ಬಿಡ್ತೀರಾ. ಆಮೇಲೆ ಸಫರ್ ಪಡೋದು ಯಾರು? ಎಷ್ಟೋ ಜನ ಲೋನ್ಗಳಿಂದನೋ ಅಥವಾ ಕಷ್ಟಪಟ್ಟಿದ್ದ ಹಣದಿಂದ ಕೂಡಿಟ್ಟು ಆ ಒಂದು ವಾಹನಗಳನ್ನ ಪರ್ಚೇಸ್ ಮಾಡಿರ್ತೀರಾ. ಅದರಿಂದ ಎಷ್ಟೋ ಜನದ ಜೀವನ ನಡೀತಾ ಇರತ್ತೆ. ನಿಮ್ಮ ರೈತಾಪಿ ಕೆಲಸಗಳಿಗೆ ಅನುಕೂಲ ಆಗ್ತಾ ಇರತ್ತೆ. ಅಂತಹ ವಾಹನಗಳನ್ನ ಬೆಂಕಿ ಹಚ್ಚಿ ಪ್ರೊಟೆಸ್ಟ್ ಮಾಡಿದ್ರೆ ಏನ್ ಪ್ರಯೋಜನ ಹೇಳಿ? ಅವ್ರೇನು ತಲೆ ಕೆಡ್ಸ್ಕೊಳ್ಳಲ್ಲ. ಸುಡ್ಲಿ ಬಿಡ್ರಿ ಅನ್ಕೊಂಡು ಆರಾಮಾಗಿ ಫೈನಲಿ ಒಂದಿನ ಬಂದು ಹಿಂಗೆ ಅಂತ ಒಂದಷ್ಟು ಮಾತುಗಳನ್ನ ಹಾಡಿ ನಿಮ್ಮ ತಲೆಗೆ ಏನೋ ತುಂಬಿ ಒಂದ್ ಸ್ವಲ್ಪ ಸಮಾಧಾನ ಮಾಡಿ ಹೋಗ್ತಾರೆ. ಆಮೇಲೆ ಕುತ್ಕೊಂಡು ಯೋಚನೆ ಮಾಡೋದು ಯಾರು? ನೀವೇ. ಅಯ್ಯೋ, ಎಲ್ರೂ ಹೋರಾಟ ಮಾಡ್ತಿದ್ರು ಅಂತ ನಾನು ಹಿಂಗ್ ಮಾಡ್ಬಿಟ್ಟೆ, ಇವಾಗ ನನ್ನ ವಾಹನನೇ ಕಳ್ಕೊಂಡಿದೀನಿ, ನನ್ನ ಟ್ರ್ಯಾಕ್ಟರ್ನ ಕಳ್ಕೊಂಡಿದೀನಿ, ಮುಂದೆ ಏನಪ್ಪಾ ನಾನು ಹೆಂಗ್ ಹೊಂದಿಸ್ಲಪ್ಪ ಅಂತ ಯೋಚನೆ ಮಾಡುವಂತದ್ದು ಬಹಳ ಇರತ್ತೆ. ಆತರ ಮಾಡ್ಕೊಳಕ್ ಹೋಗ್ಬೇಡಿ. ನೋಡಿ, ನೀವು ಆಫೀಸ್ಗಳ ಮುಂದೆನೋ ಅಥವಾ ಎಲ್ಲೋ ಕುತ್ಕೊಂಡು ಹೋರಾಟ ಮಾಡ್ತಿದ್ದೀರಾ, ನ್ಯಾಯಯುತ ಬೆಲೆ ಕೊಡಿ ಅಂತ ಕೇಳ್ತೀರಾ, ಎಲ್ಲ ಸರಿ. ಆದ್ರೆ ನಿಮ್ಮ ವಾಹನಗಳ ಜವಾಬ್ದಾರಿಯನ್ನ ಸರ್ಕಾರ ಹೊತ್ಕೊಳಕ್ ಸಾಧ್ಯನೇ ಇಲ್ಲ. ಅವರಿಗೆ ತನ್ನ ಮನೇನೋ ತನ್ನ ಖಜಾನೆನೋ ಕೋಟಿ ಗಟ್ಲೆ ಲೂಟಿ ಮಾಡಿ ತನ್ನ ಏಳೇಳು ಪರಂಪರೆಗೆ ಅಂದ್ರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕುತ್ಕೊಂಡು ತಿನ್ನೋಷ್ಟು ಚೆನ್ನಾಗಿ ಮಾಡ್ಕೊಳಕ್ಕೆ ಅವ್ರ ಹತ್ರ ದುಡ್ಡು ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ರೈತರಿಗೆ ಸರಿಯಾದ ಬೆಂಬಲ ಬೆಲೆ ಕೊಡ್ಲಿಕ್ಕೆ ಮಾತ್ರ ಸಾಧ್ಯ ಆಗೋದೇ ಇಲ್ಲ. ಅಂತದ್ರಲ್ಲಿ ನೀವು ಬೆಳೆದಿರೋ ಬೆಲೆಗೆ ಅರ್ಧ ದುಡ್ಡನ್ನು ಕೊಡಿ ಅಂತ ನೀವು ಕೇಳಿದ್ರೇನೆ ಕೊಡ್ಲಿಲ್ದವ್ರು, ಇನ್ನು ನೀವು ಲಕ್ಷಾಂತರ ರೂಪಾಯಿ ವಾಹನನ ಹೋಗಿ ಅವ್ರ ಮುಂದೆ ಸುಟ್ಟು ಭಸ್ಮ ಮಾಡಿದ್ರೆ, ಅಯ್ಯೋ ನಿಮ್ ವಾಹನ ಸುಟ್ಟಾಕೊಂಡ್ಬಿಟ್ರ, ಯಾಕಿಂಗ್ ಮಾಡ್ಕೊಂಡ್ಬಿಟ್ರಿ ಅಂತ ಬಂದ್ಬಿಟ್ಟು ಇನ್ಮೇಲೆ ಈ ತರ ಎಲ್ಲ ಮಾಡಬೇಡಿ, ನಿಮ್ಗೆಲ್ಲ ಬಂದು ನಾನು ಹೊಸ ವಾಹನ ಕೊಡಿಸ್ತೀನಿ, ಹೊಸ ಟ್ರ್ಯಾಕ್ಟರ್ ಕೊಡಿಸ್ತೀನಿ ಅಂತ ಯಾರೂ ಕೂಡ ಬಂದು ಹೇಳಲ್ಲ. ಪ್ರೊಟೆಸ್ಟ್ ಮಾಡ್ತಾರಾ? ಮಾಡ್ಕೊಳ್ಳಿ, ಒಂದಿನ ಹೋಗೋಣ, ಮಾತಾಡೋಣ, ಬರೋಣ ಅಂತ ತಲೆಯಲ್ಲಿ ಫಿಕ್ಸ್ ಹಾಕೊಂಡು ಎಲ್ಲೆಲ್ಲ ಹೋಗಿ ಪಾರ್ಟಿಗಳೋ ಅಥವಾ ಒಂದಷ್ಟು ಬೇಡದೇ ಇರೋ ಚರ್ಚೆಗಳೋ ಮಾಡ್ಕೊಂಡು ನಾನು ಇದು ಮಾಡಿದೆ ಅದ್ ಮಾಡಿದೆ ಅಂತ ಒಂದಷ್ಟು ಮೀಡಿಯಾ ಮುಂದೆನೋ ಬಂದ್ಬಿಟ್ಟು ಹೇಳ್ಕೊಳ್ತಾರೆ. ಆಯ್ತಾ? ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಜೀವನವನ್ನ ನೀವು ಕಟ್ಕೊಳ್ಳೋದಕ್ಕೋಸ್ಕರ ಒಂದಷ್ಟು ಅನುಕೂಲವನ್ನ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿರ್ತೀರಾ. ಅದನ್ನ ಯಾರೋ ಪ್ರತಿಭಟನೆ ವೇಳೆಯಲ್ಲಿ ನೀವು ನಿಮ್ಮ ಕಿಚ್ಚಿಂದ ಹಾಳು ಮಾಡ್ಕೋಬೇಡಿ. ನಮಸ್ಕಾರ.